ಹಾಯ್ ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಪೆಷಲ್ ರೆಸ್ಟೋರೆಂಟ್ ಫ್ರೆಂಡ್ಸ್. ಇವತ್ತು ಸ್ಪೆಷಲಾಗಿ ಕುಷ್ಕ ಮಾಡಬೇಕು ಅಂತ ಅಂದ್ಕೊಂಡು, ಕುಷ್ಕ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊತೀನಿ ಫ್ರೆಂಡ್ಸ್. 10 ನಿಮಿಷಕ್ಕೆ ಕುಷ್ಕ ಆಗೋದು, ಬೆಳಗ್ಗೆ ಟಿಫನ್ಗೆ ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಯಾವ ರೀತಿ ಮಾಡ್ಕೊಂಡು ಹೇಳ್ಕೊತೀನಿ ಫ್ರೆಂಡ್ಸ್. ಕುಷ್ಕ ಮಾಡೋ ರೆಸಿಪಿ ಫ್ರೆಂಡ್ಸ್. ನಾನು ಬೇಕಾದ ಪದಾರ್ಥಗಳು ಹೇಳ್ತೀನಿ ಕಡೆ ಏನೇನು ಬೇಕು ಅಂತ. ಈರುಳ್ಳಿ 2, ಕರ್ಬೇವಿನ ಸೊಪ್ಪು, 10 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಲವಂಗ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಚಿಲ್ಲಿ ಪುಡಿ, 1 ಸ್ಪೂನ್ ಚಿಕನ್ ಮಸಾಲ ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಬಟ್ಟೆ ಸೋಯಾಬೀನ್ ತೊಗೊಂಡಿದ್ದೀನಿ. ಅದನ್ನು ನೀರು ಹಾಕಿ ನೆನೆಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಚಿಲ್ಲಿ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ 1 ಟೀ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಇದಿಷ್ಟು ಕುಷ್ಕ ಮಾಡೋಕ್ಕೆ ಬೇಕಾದ ಪದಾರ್ಥಗಳು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೀಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಈಗ ಒಗ್ಗರಣೆಗೆ ಚಕ್ಕೆ, ಲವಂಗ ಎಲ್ಲ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, ಸೋಂಪು, ಅನಾನಸ್ ಮೊಗ್ಗು, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಚೆನ್ನಾಗಿ ಇವೆಲ್ಲ ಫ್ರೈ ಆಗಬೇಕು ಮಸಾಲೆ ಐಟಮ್ಸು. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಆಗುತ್ತೆ ಇದು. ಅದು ಹಸಿಮೆಣಸಿನ್ಕಾಯಿ ಗಟ್ಟಿ ಹಾಕ್ಕೊತಾ ಇದ್ದೀನಿ. ನೋಡಿ, 7 ಫ್ರೈ ಆಗಿದೆ. 7 ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವ್ರಿಗೆ ತೋರಿಸಲಿಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೆ 1 ಸ್ಪೂನ್ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ಫ್ರೈ ಮಾಡಬೇಕು. ಅದು ಬೇಗ ಎದ್ದ ತಕ್ಷಣ ಆಗುತ್ತೆ. ಇದು 10 ನಿಮಿಷಕ್ಕೆಲ್ಲ ಆಗೋಗುತ್ತೆ ಫ್ರೆಂಡ್ಸ್. ಇದು ಬೆಳಗ್ಗೆ ಕುಷ್ಕ. ಇವಾಗ ಇದಕ್ಕೆ ಸ್ವಲ್ಪ ಇದು ಸೋಯಾಬೀನ್ ನೆನೆಸ್ಕೊಂಡಿದ್ದೀನಿ. ಸೋಯಾಬೀನ್ ಹಾಕ್ಕೊತಾ ಇದ್ದೀನಿ. ಇದೇ ನೆನೆಸ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ 5 ನಿಮಿಷ ನೆನೆಸ್ಕೊಬೇಕಾಯ್ತು. ಇದ್ದೇ ಸೋಯಾಬೀನ್ ಹಾಕ್ಕೊಳ್ಳಿ, ಇಲ್ಲೊಂದು ಬಟಾಣಿ ಹಾಕ್ಕೊಳ್ಳಿ. ನೈಟ್ ನೆನೆಸಿ ಬೆಳಗ್ಗೆ ಬಾಂಗಿ ಬಟಾಣಿ ಹಾಕ್ಕೋಬೋದು. ಹಸಿ ಬಟಾಣಿ ಹಾಕ್ಬೇಡಿ, ಇದಕ್ಕೆ ಚೆನ್ನಾಗಿರಲ್ಲ. ಸೋಯಾಬೀನ್ ಹಾಕ್ಕೊಂಡಿದ್ದೀನಿ. ಇವಾಗ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪುಡಿ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಚಿಕನ್ ಮಸಾಲ 1 ಸ್ಪೂನಷ್ಟು, ಟೊಮೆಟೊ ಇದೆಲ್ಲ ಹಾಕಿ ಫ್ರೈ ಆಗಬೇಕು. ಈಗ ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಹಾಕೊಳ್ಳೋ ಆಪ್ಷನ್ ಇಲ್ಲ ಅಂದರೆ ಬೇಡ. ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಚೆನ್ನಾಗಿ ಇವೆಲ್ಲ ಬೇಯಬೇಕು. ಬೆಂದ ಅಕ್ಕಿ ಹಾಕೋಬೇಕು. ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಅರಿಶಿನ ಹಾಕ್ಕೊಂಡಿದ್ದೀನಿ. 1/2 ಸ್ಪೂನ್ ಅಷ್ಟು ಚಿಲ್ಲಿ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ನೋಡಿಕೊಂಡು 1/2 ಸ್ಪೂನ್ ಸಾಕು. ಯಾಕಂದ್ರೆ ಗರಂ ಮಸಾಲ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಖಾರ ಇರುತ್ತೆ. ಇದು ಸ್ವಲ್ಪ ಬೇಯೋದೇನು ಬೇಡ. ಈಗ ಇಮ್ಮಿಡಿಯೇಟ್ ಅಕ್ಕಿ ಹಾಕ್ಕೊಂಬರೋಣ. ಅಕ್ಕಿ ಅಂತ ತೊಳೆದು ಇಟ್ಕೊಂಡಿದ್ದೀನಿ. ಬೋಳೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಯಾವ ಗ್ಲಾಸ್ ಅಕ್ಕಿ ತಗೊಂಡ್ರು ಅದೇ ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ಫ್ರೈ ಆಗೋಯ್ತು. ಈಗ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದು. 1.5 ಗ್ಲಾಸ್ ಅಕ್ಕಿಗೆ ನಾನು ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೋಬೇಕು. ಚೆನ್ನಾಗಿರುತ್ತೆ. ಅನ್ನ ಒತ್ತಿದ್ರಾಗುತ್ತೆ, ಅನ್ನ ಮುದ್ದೆ ಆಗೋಲ್ಲ. ನಿಂಬೆಹಣ್ಣು ಅಂತೂ ಯಾವುದಕ್ಕೂ ಮಿಸ್ ಮಾಡಲೇಬೇಡಿ ನೀವು. ನಿಂಬೆಹಣ್ಣು ಹಾಕ್ಕೊಳ್ಳಿ. ಒಂದು ಅರ್ಧ ಹೋಳು ಸಾಕು ನಿಂಬೆಹಣ್ಣು. ಕುಕ್ಕರ್ ಮುಚ್ತಾ ಇದ್ದೀನಿ ನಾನು ತೆಗೆದು ಕುಕ್ಕರ್. ಇವಾಗ ಹೇಗೆ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉದ್ದುದ್ರಾಗೆ ಈ ಥರ ಬರುತ್ತೆ ಕುಷ್ಕ. ಇದಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ, ಬೇಗನೆ ಆಗುತ್ತೆ. ಬೆಳಗ್ಗೆ ಹೊತ್ತು ಟಿಫನ್ಗೆ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಆಫೀಸ್ ಬಾಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ದಿಢೀರ್ ಕುಷ್ಕ ಈ ಥರ ಬಂದಿದೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. 10 ನಿಮಿಷಕ್ಕೆ ಆಗುತ್ತೆ ಫ್ರೆಂಡ್ಸ್. ಇದು ಬೆಳಗ್ಗೆ ಟಿಫನ್ಗೆ ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ಈಗ ಕಾಂಬಿನೇಷನ್ ಮೊಸರು ಬಜ್ಜಿ ಮಾಡೋದೀನಿ ಫ್ರೆಂಡ್ಸ್. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.